ಇವತ್ತು ಮಸಾಲೆ ದೋಸೆ, ಖಾರ ಬಾತು, ಆಮೇಲೆ ಉದ್ದಿನ ವಡೆ, ಆಮೇಲೆ ಇಡ್ಲಿ, ಸೊ ಕಾಫಿ ಎಲ್ಲ ಈ ತರ ಕೊಡ್ತಾ ಇದ್ದಾರೆ. ಎಲ್ಲವೂ ಫ್ರೀ ಆಗಿ ಕೊಡ್ತಾ ಇದ್ದಾರೆ. ಎಲ್ಲ ಫ್ರೀ ಆಗಿ ಕೊಡ್ತಾ ಇದ್ದಾರೆ. ಯಾವ್ದೇ ರೀತಿ ದುಡ್ಡು ಕಾಸಿಲ್ಲ. ಸೊ ಆಲ್ರೆಡಿ ಒಂದು ರೌಂಡ್ ಆಗಿದೆ ನಮ್ದು. ಒಂದ್ ರೌಂಡ್ ಆಗಿದೆಯಾ? ಆಗಿದೆ. ಸೊ ಬೆಳಿಗ್ಗೆ 6 ಗಂಟೆಗೆ ಬಂದು ಕಾಯ್ಕೊಂಡಿದೀವಿ. ನಾರ್ಮಲ್ ಟೈಮಲ್ಲಿ ತಿಂಡಿ ಮಾಡ್ಬೇಕು ಅಂದ್ರೆ ಆಲ್ಮೋಸ್ಟ್ 200 to 300 rupees ಆಗುತ್ತೆ. ಅವ್ರು ಕೊಡಕ್ ಪೇಷನ್ಸ್ ಇದೆ, ನಮಗ್ ಪೇಷನ್ಸ್ ಇರ್ಬೇಕಷ್ಟೇ. ಏನ್ ಬೇವ್ ತಗೋಬಿಟ್ಟಿದೀರ ಹಂಗೆ? ಸರ್ ಕ್ಯೂ ಹಂಗೆ ಕ್ರೌಡ್ ಹಂಗೆ ಇದೆ. ಸೊ ಬೇವ್ದ್ರು ಪರವಾಗಿಲ್ಲ, ಬಟ್ ಇನ್ನ ಖುಷಿ ಆಗ್ತಾ ಇದೆ ಸರ್. ಏನೇನ್ ತಿಂದ್ರಿ ನೀವೀಗ? ಹಾ, ಇಡ್ಲಿ, ವಡೆ, ಮಸಾಲೆ ದೋಸೆ. ಎಷ್ಟೆಷ್ಟು ತಿಂದ್ರಿ? ಮಸಾಲೆ ದೋಸೆ 2 ತಿಂದೆ. ಅಲ್ಲ, ಇಲ್ಲಿ ಜನ ಕ್ಯೂ ನಿಂತಾರೆ, ನೀವು 2 ತಗೊಬಿಟ್ಟು ಸರಿಯಾ? ಓಕೆ ಓಕೆ, ಚೆನ್ನಾಗಿತ್ತು. 2 ದೋಸೆ ಚೆನ್ನಾಗಿತ್ತ? 2 ಕೇಳಿದ್ರು ಕೊಟ್ರು, ಬೇಜಾರು ಮಾಡ್ಕೊಳ್ಳಿಲ್ಲ. ದಿನ ಹಿಂಗೆ ಇದ್ರೆ ಚೆನ್ನಾಗಿರುತ್ತಲ್ವಾ? ಸೂಪರ್ ಮೇಡಮ್, ಆಯ್ತಾ? ಅಲ್ಲ, ಅವ್ರದ್ದು ಮುಚ್ಕೊಳ್ಳೋದಿರ್ಲಿ, ನಾವು ಚೆನ್ನಾಗಿರ್ಬೇಕಲ್ಲ. ಒಟ್ಟು ಎಲ್ಲ ಐಟಮ್ ಚೆನ್ನಾಗಿತ್ತ ಮೇಡಮ್? ಖುಷಿ ಆಯ್ತಾ? ಇದೇ ಐಟಮ್ನ ಹೊರಗಡೆ ತಿಂದಿದ್ರೆ, ಅದು ಈ ಹೋಟ್ಲೇ ತಿಂದ್ರೆ ಎಷ್ಟಾಗ್ತಿತ್ತು? 200 ರೂಪಾಯಿ, 250 ರೂಪಾಯಿ ಆಗ್ತಾ ಇತ್ತು. ಇದು ಫ್ರೀ ಆಗಿ ಕೊಡ್ತಾ ಇದ್ದಾರೆ. ಈ A2B ಹೋಟೆಲಲ್ಲಿ ಎಷ್ಟು ಸಂಭ್ರಮ ನಡೀತಿದೆ ಅಂತಂದ್ರೆ, ಅವ್ರು ಹೇಳ್ದಂಗೆ ಇವತ್ತು ಶನಿವಾರ ಬೆಳಿಗ್ಗೆ 6 ಗಂಟೆಗೆ ಪ್ರಾರಂಭ ಆಗ್ಬಿಟ್ಟಿದೆ. ಎಷ್ಟೊಂದು ಐಟಮ್ ಕೊಡ್ತಿದ್ದಾರೆ ಅಂತಂದ್ರೆ, ಸಿಕ್ಕಾಬಟ್ಟೆ ಜನ ಬಂದಿದ್ದಾರೆ. ಕ್ಲಾಸು, ಲೋ ಕ್ಲಿಪ್ಪಲ್ಲಿ ಈ ಥರದ್ದು ಏನಿಲ್ಲ, ಎಲ್ಲ ಥರ ಜನ ಬಂದು ಸಿಕ್ಕಾಬಟ್ಟೆ ತಿಂತಿದ್ದಾರೆ. ಯಾಕೆಂದ್ರೆ ಇಲ್ಲಿ ಕೊಡ್ತಾ ಇರೋ ಐಟಮ್ಗಳೆಲ್ಲ ಕೂಡ ಕ್ವಾಲಿಟಿ ಐಟಮ್ ಕೊಡ್ತಿದ್ದಾರೆ. ಏನೇನು ಕೊಟ್ಟಿದ್ದಾರೆ ಅಂತ ನೋಡೋಣ. ಮೊದಲಿಗೆ ಇಲ್ಲಿ ನೋಡಿ, ಖಾರ ಬಾತ್ ಕೊಟ್ಟಿದ್ದಾರೆ, ಕೇಸರಿ ಬಾತ್ ಕೊಟ್ಟಿದ್ದಾರೆ, ಒಂದು ಪಲಾವ್ ಕೊಟ್ಟಿದ್ದಾರೆ. ಇಲ್ಲಿ ಪುಡಿ ಇಡ್ಲಿ ಜೊತೆಗೆ ಇದಕ್ಕೆ ತುಪ್ಪ ಹಾಕಿದ್ದಾರೆ, ಮತ್ತು ಒಂದು ಲೋಟ ಕಾಫಿ ಕೊಟ್ಟಿದ್ದಾರೆ, ಒಂದು ದೋಸೆ ಕೊಡ್ತಾ ಇದ್ದಾರೆ. ಇಷ್ಟೆಲ್ಲವನ್ನು ಕೂಡ ಬಂದಂತೆ ಎಲ್ಲರೂ ಕೂಡ ಕೊಡ್ತಾ ಇದ್ದಾರೆ. ಆಮೇಲೆ ಜೊತೆಗೆ ಇಲ್ಲಿರುವಂಥ ಸರ್ವಿಸ್ ಮಾಡ್ತಿರೋ ಕೆಲಸಗಾರರಿದಾರಲ್ಲ, ಅವರ ಪೇಷನ್ಸ್ನ ಮೆಚ್ಚಬೇಕು. ಎಷ್ಟೇ ನುಗ್ಲಿದ್ರು ಕೂಡ ಎಲ್ಲರಿಗೂ ಕೊಡ್ತಾ ಇದ್ದಾರೆ. ಅದು ಸಿಕ್ಕಾಪಟ್ಟೆ ಸಖತ್ತಾಗಿರೋದು. ನಮಸ್ತೆ. ನಮಸ್ಕಾರ ಸರ್. ಸರ್, ಇವತ್ತು ಮಲ್ಲೇಶ್ವರಮಲ್ಲಿ 5-6ನೇ ಕ್ರಾಸಲ್ಲಿ ಒಂದು ರೀತಿ ಏನಾಗ್ಬಿಟ್ಟಿದೆ ಅಂದರೆ, ಇಡೀ ಬೆಂಗಳೂರಲ್ಲೇ ಒಂದು ರೀತಿ ಹಬ್ಬದ ರೀತಿ ಸಂಭ್ರಮಿಸ್ತಾ ಇದೆ. ಇಷ್ಟು ಜನ, ಇಡೀ ಮಲ್ಲೇಶ್ವರಂ ಜನ ನೋಡಿದರೆ ಇಲ್ಲೋ ಗೊತ್ತಿಲ್ಲ. ನಿಮ್ಮ ಹೋಟೆಲ್ಲಿ ಇಷ್ಟೊಂದು ಫ್ರೀಯಾಗಿ ಬೆಳಗಿನ ತಿಂಡಿ ರಾತ್ರಿವರೆಗೂ ಕೊಡ್ತಾ ಇದ್ದೀರಾ. ಇದು ಎಷ್ಟೊತ್ತು ಶುರುವಾಯಿತು ಸರ್ ಇವತ್ತು? ಸರ್, ಇವತ್ತು ಬೆಳಗ್ಗೆ 5 ಗಂಟೆ ಶುರು ಆಗಿದೆ. 5 ಗಂಟೆಗೆ ಪ್ರಿಪರೇಷನ್ ಸ್ಟಾರ್ಟ್ ಆಗಿದೆ. 6 ಗಂಟೆಯಿಂದ ನಾವು ಸ್ಟಾರ್ಟ್ ಮಾಡಿದ್ದೀರಿ. 6 ಗಂಟೆಗೆ ಅಂದ್ರೆ ಎಷ್ಟು ಗಂಟೆಗೆ ಇವತ್ತು ಜನ ಸ್ಟಾರ್ಟ್ ಆದ್ರು? ಸ್ಟಾರ್ಟ್ ಆಗಿರೋದು 6 ಗಂಟೆಗೆ ಸರ್. 6 ಗಂಟೆಯಿಂದ ಸ್ಟಾರ್ಟ್ ಆಗಿದ್ದಾರೆ. ನೀವು 6 ಗಂಟೆಗೆ ರೆಡಿ? 6 ಗಂಟೆ ನಾವು ರೆಡಿ ಇದ್ದೀರಿ. 6 ಗಂಟೆಯಿಂದ ನಾವು ಬಂದ್ಬಿಟ್ಟು 2 ತರ ದೋಸೆ ಕೊಡ್ತಾ ಇದ್ರಿ. ಆಮೇಲೆ ಒಂದು ಇಡ್ಲಿ, 2 ತರ ಇಡ್ಲಿ ಕೊಡ್ತಾ ಇದ್ರಿ. ಒಂದು ಖಾರ ಬಾತು, ಒಂದು ಚೋಚೋ ಬಾತು, ಆಮೇಲೆ ಒಂದು ರೈಸ್ ಬಾತು, ಒಂದು ಪೊಂಗಲ್, ಒಂದು ವಡಾ, ಒಂದು ಮಿನಿ ಕಾಫಿ. ಇಷ್ಟೆಲ್ಲವನ್ನು ಕೂಡ ಒಬ್ಬೊಬ್ಬರಿಗೆ ಒಂದೊಂದು ಪ್ಲೇಟ್ ಫ್ರೀ ಆಗಿ ಕೊಡ್ತಾ ಇರೋದು. ಫ್ರೀ ಆಗಿ ಕೊಡ್ತಾ ಸರ್. ದೋಸೆ, ಪುಡಿ ದೋಸೆ, ಅದ್ರ ಮೇಲೆ ಬೆಣ್ಣೆ, ತುಪ್ಪ ಹಾಕ್ತಾ ಇದ್ದೀರಿ. ಈ ಬಿಸಿಲು ಕೂಡ ತುಪ್ಪ, ಪುಡಿ ಎಲ್ಲ ಹಾಕಿ ಒಂದೊಂದು ದೋಸೆ ಕೊಡ್ತಾ ಇದ್ದೀರಾ. ದೋಸೆ ಕೊಡ್ತಾ ಇದ್ರೆ ಕೆಲವರು ಒಬ್ಬೊಬ್ರು 2 ಕೇಳಿದ್ರು ಕೊಡ್ತಾ ಇದ್ದೀರಾ. ಸರ್, ಬೆಳಿಗ್ಗೆಯಿಂದ ಇಲ್ಲಿವರೆಗೂ ಎಷ್ಟು ಜನ ಊಟ ಮಾಡಿರ್ಬೋದು? ಬೆಳಗ್ಗೆಯಿಂದ ಇಲ್ಲಿವರೆಗೂ ಬಂದ್ಬಿಟ್ಟು ಬರೀ ಬ್ರೇಕ್ಫಾಸ್ಟ್ ಮಾತ್ರ ಬಂದು ಒಂದು 3000 ಜನ ಬ್ರೇಕ್ಫಾಸ್ಟ್ ತಿಂದಿದ್ದಾರೆ. ಬೆಳಿಗ್ಗೆಯಿಂದ ಬರೀ 3000 ಜನ 3000 ಜನ ಇಲ್ಲಿವರೆಗೂ ತಿಂಡಿ ತಿಂದಿದ್ದಾರೆ. ಸರ್, ಈ ಏನು ಕ್ಯೂ ಒಂದ್ ರೀತಿ ತಿರುಪತಿ ಕ್ಯೂ ತರ ಕಟ್ ಆಗ್ತಾನೆ ಇಲ್ಲ, ಬರ್ತಾನೆ ಇದ್ದಾರೆ. ಅವರ ಒಂದು ಪ್ರೀತಿಯಿಂದ ನಾವು ಸರ್ವಿಸ್ ಮಾಡ್ತಾ ಇದ್ದಾರೆ ಅವ್ರಿಗೆ. ಅವ್ರು ನಮ್ಮನ್ನು ಇಲ್ಲಿವರೆಗೂ ಬೆಳೆಸಿರೋದಕ್ಕೋಸ್ಕರ ನಾವು ಅವ್ರಿಗೆ ಇವತ್ತು ನಾವು ಕೃತಜ್ಞತೆ ತೋರಿಸ್ತಾ ಇದ್ದೀವಿ. ಸರ್, ಏನಕ್ಕೆ ಈ ತರ ನೀವು ಕೊಡಬೇಕು ಅಂತ ಪ್ಲಾನ್ ಮಾಡಿದ್ದೀರಿ ಸರ್? ಈ ತರ ಸರ್, ನಮ್ದು A2B ಸ್ಟಾರ್ಟ್ ಮಾಡಿ 25 ವರ್ಷ ಆಗಿದೆ. ಇಲ್ಲಿಗೆ ಮಲ್ಲೇಶ್ವರಂ ಇದೆ ಫಸ್ಟ್ ಶಾಪ್. ಇಲ್ಲೇ ಮೊದಲನೇ ಬ್ರಾಂಚ್ ಇದು. ಬ್ಯಾಂಗ್ಳೂರ್ಗೆ ಇದೆ ಫಸ್ಟ್ ಶಾಪ್ ಮಲ್ಲೇಶ್ವರಂ. ಇಲ್ಲಿಗೆ 25 ವರ್ಷ ಆಗಿದೆ. ಸೊ 25 ವರ್ಷದಲ್ಲಿ ನಮಗೆ ಬೆಂಗಳೂರಲ್ಲಿ ಇರ್ತಕ್ಕಂಥ ಎಲ್ಲಾ ಜನ ನಮ್ಮನ್ನ ಬೆಳೆಸಿದ್ದಾರೆ, ಕೈ ಹಿಡಿದು ಬೆಳೆಸಿ ಇವತ್ತು ಏನು 40 ಶಾಪ್ ಅಂತ ಓಪನ್ ಮಾಡಿದ್ರೆ ಬರೀ ಬೆಂಗಳೂರಲ್ಲಿ 40 ಶಾಪ್ ಇದೆ. A2B 40 ಶಾಪ್ ಇದೆ. ಸೊ ನಮಗೆ ಪ್ಯಾನ್ ಇಂಡಿಯಾ ಬಂದ್ಬಿಟ್ಟು 240 ಶಾಪ್ ಇದಾವೆ. ಪ್ಯಾನ್ ಇಂಡಿಯಾ ಪೂರ್ತಿ 240 ಶಾಪ್ ಇದಾವೆ. A2B ಮಾತ್ರ ಬೆಂಗಳೂರಲ್ಲಿ 40 ಶಾಪ್ ಇದೆ. ಇದು ಬಿಟ್ಟು ನಮಗೆ ಅಬ್ರಾಡ್ ಅಲ್ಲೆಲ್ಲ ಇದಾವೆ. ಅಬ್ರಾಡ್ ಅಂತಂದ್ರೆ UK ನಲ್ಲಿ ಇದೆ, ಆಸ್ಟ್ರೇಲಿಯಾದಲ್ಲಿದೆ, ಶ್ರೀಲಂಕಾದಲ್ಲಿದೆ, ಆಮೇಲೆ ದುಬೈಯಲ್ಲಿದೆ, ಆಮೇಲೆ ಅಮೆರಿಕಾದಲ್ಲಿದೆ. ಸೊ ಈ ಎಲ್ಲಾ ಶಾಪ್ಸ್ ಬೆಳೆಸಿರೋದಂದ್ರೆ ನಮ್ಮ ಬೆಂಗಳೂರಿನಲ್ಲಿ ಇರತಕ್ಕಂಥ ಜನ ಎಲ್ಲಾ ಜನ ಬೆಳೆಸಿರೋದ್ರಿಂದ ಅವ್ರ ಪ್ರೀತಿಗೆ ಅವ್ರು ಬೆಳೆಸಿರೋದಕ್ಕೆ ಇವತ್ತು ನಾವು 25ನೇ ವರ್ಷ ಸೆಲೆಬ್ರೇಷನ್ ಅಂತೇಳಿ ಮಾಡಿ ನಾವು ಇವತ್ತು ಮತ್ತೆ ನಾಳೆ 2 ದಿವಸನೂ ಫುಲ್ ಆಗಿ ಅವರಿಗೆ ನಮ್ಮ ಕಡೆಯಿಂದ ಒಂದು ಕೃತಜ್ಞತೆಯನ್ನು ತೋರಿಸ್ತಾ ಇದೀವಿ ಸರ್. ಸರ್, ತುಂಬಾ ಜನ ನಂಬೇ ಇರಲಿಲ್ಲ ಈ ತರ 2 ದಿನ ಕೊಡಕ್ಕಾಗತ್ತ ಅಂತ. ಅರ್ಧ ದಿನಕ್ಕೆ ಬಂದಿರೋ ಜನಗಳಿಗೆ ಸುಸ್ತಾಗ್ತಿದೆ, ಅಷ್ಟು ಜನ ಬರ್ತಿದ್ದಾರೆ. ಈಗ ಆಲ್ರೆಡಿ ಇಷ್ಟು ಜನ ಅರ್ಧ ದಿನಕ್ಕೆ ಇಷ್ಟು ಜನ ಆಗ್ಬಿಟ್ರೆ ನಾಳೆನೂ ಇರುತ್ತೆ ಸರ್? ಸರ್, ನಾಳೆನೂ ಇದೆ. ನಾಳೆಗೆ ನಮ್ದು ಪ್ರೊಡಕ್ಷನ್ ಬಂದ್ಬಿಟ್ಟು 5000 ಜನಕ್ಕೆ ಪ್ರೊಡಕ್ಷನ್ ಇಟ್ಟಿದ್ರಿ. ಬೆಳಿಗ್ಗೆ ಬ್ರೇಕ್ಫಾಸ್ಟ್ 5,000 ಜನ ಜನ ಇಟ್ಟಿದ್ದೀರಿ.
ಸಂಜೆವರೆಗೆ ಎಷ್ಟು ಜನಕ್ಕೆ ಟೋಟಲ್? ಸಂಜೆವರೆಗೂ ಬಂದ್ಬಿಟ್ಟು ನಾವು 15,000 ಜನಕ್ಕೆ ಪ್ರೊಡಕ್ಷನ್ ಸ್ಟಾರ್ಟ್ ಮಾಡಿದ್ವಿ. ಭಾನುವಾರ 15 ಜನಕ್ಕೆ 15,000 ಜನ ಒಟ್ಟಿಗೆ. ಇವತ್ತು ಎಷ್ಟು ಸಾವಿರ ಜನಕ್ಕೆ ಟಾರ್ಗೆಟ್? ಸರ್ ಇವತ್ತು ನಾವು ಆಕ್ಚುಲಿ ಫಸ್ಟ್ ಟಾರ್ಗೆಟ್ ಮಾಡಿದ್ ಬಂದ್ಬಿಟ್ಟು ಒಂದು 5,000 ಜನ ಅಂತೇಳಿ ಮಾಡಿದ್ರಿ. ಆದ್ರೆ ನಮಗೆ ಕಸ್ಟಮರ್ ಬೆಳಗ್ಗೆ 3,000 ಆಗಿದ್ದಾರೆ. ಈಗ ಆಲ್ಮೋಸ್ಟ್ ಲಂಚ್ ಬಂದ್ಬಿಟ್ಟು ನಮಗೆ 2,000 ಅಂತ ಲಂಚ್ ಮಾಡಿಸಿದ್ರಿ. ಈಗ ಆಲ್ಮೋಸ್ಟ್ ಇನ್ನು ನಮ್ಗೆ 1 ಅವರ್ ಕೂಡ ಆಗ್ಲಿಲ್ಲ. 1 ಅವರ್ಗೆ ನಮ್ಗೆ 2,000 ಜನ ಖಾಲಿ ಆಗೋಗಿದೆ. ಮಧ್ಯಾಹ್ನಕ್ಕೆ 5,000 ಜನ ಮುಗಿದೋಗಿದೆ. ಈಗ ಮತ್ತೆ ತಿರುಗಿ 2,000 ಜನಕ್ಕೆ ಮತ್ತೆ ಪ್ರೊಡಕ್ಷನ್ ರೆಡಿ ಆಗಿದೆ. ಸರ್ ಈಗ ಆಲ್ರೆಡಿ 5,000 ಜನ ಮಧ್ಯಾಹ್ನ 1 ಗಂಟೆಗೆ ಮುಗಿದೋಗಿದ್ದಾರೆ. ನಿಮ್ಮಲ್ಲಿ ಇಷ್ಟು ಜನಕ್ಕೆ ಅಲ್ಲಲ್ಲೇ ಪ್ರತ್ಯಕ್ಷಣಗೆ ಕೊಡ್ತಾ ಇದ್ದೀರಲ್ಲ, ಎಷ್ಟು ಜನ ಅಡಿಗೆಯಲ್ಲಿ ಕೆಲಸ ಮಾಡ್ತಿದ್ದಾರೆ? ಅಡಿಗೆ ಭಟ್ರೆಲ್ಲ ಬಂದ್ಬಿಟ್ಟು ಒಂದು 15 ಜನ ಅಡಿಗೆ ಭಟ್ರು ರೆಡಿ ಮಾಡ್ತಿದ್ದಾರೆ. 15 ಜನ ಇದ್ದಾರೆ. ಸೊ ಬಂದ್ಬಿಟ್ಟು ಈಗ ಮಲ್ಲೇಶ್ವರಂ ಈ ಬ್ರಾಂಚ್ ಅಲ್ಲಿ ಬಂದ್ಬಿಟ್ಟು 4 ಜನ ಅಡಿಗೆ ಭಟ್ರು ಇದ್ದಾರೆ, 2 ಅಸಿಸ್ಟೆಂಟ್ ಇದ್ದಾರೆ. ನಮ್ಗೆ ಬೇರೆ ಬ್ರಾಂಚಸ್ ಅಲ್ಲಿ ಬಂದ್ಬಿಟ್ಟು ಅಲ್ಲಿಂದ ಸಪೋರ್ಟ್ ಬರ್ತದೆ, ಅಲ್ಲಿಂದ ಮಾಸ್ಟರ್ಸ್ ಎಲ್ಲ ರೆಡಿ ಮಾಡಿ ಕಳಿಸಿದ್ದಾರೆ ಸೆಂಟ್ರಲ್ ಕಿಚನ್ಸ್ ಇಂದ. ಸೊ ಅದರಿಂದ ನಮ್ಗೆ ಬಂದ್ಬಿಟ್ಟು ಒಂದೊಂದು ಸರಿಗೆ 200 kg 300 kg ತರ ತರಿಸ್ತಾ ಇದ್ದೀರಿ. ಗಾಡಿಗಳಲ್ಲಿ ಬರ್ತಾ ಇದಾವೆ. ಸೊ ಎಲ್ಲಾ ಕಸ್ಟಮರ್ಗೂ ನಾವು ಕೊಡ್ತಾ ಇದ್ದೀರಿ ಸರ್. ಸರ್ ಈಗ ಒಂದು ಇಷ್ಟು ಜನ ಭಟ್ರು ಕೆಲಸ ಮಾಡ್ತಾ ಇದ್ದೀರಿ ಅಂತ ಹೇಳಿದ್ರಿ. ಇಲ್ಲಿ ಎಲ್ಲಾ ಕಡೆ ನೋಡಿದ್ರೆ ಬರೀ ನಿಮ್ ಸ್ಟಾಫ್ ಕಡೆ ಕಾಣ್ತಾರೆ. ಒಟ್ಟು ಎಷ್ಟು ಜನ ಸ್ಟಾಫ್ ಇದ್ದಾರೆ ಸರ್? ನಮ್ದು ಬಂದ್ಬಿಟ್ಟು 40 ಬ್ರಾಂಚ್ ಇದೆ ಬೆಂಗಳೂರು 40 ಬ್ರಾಂಚ್ ಇದೆ. 40 ಬ್ರಾಂಚ್ ಅಲ್ಲಿ ಒಂದು ಬ್ರಾಂಚ್ ಅಲ್ಲಿ 5 ಜನ ಅಂತ ಹೇಳಿ ತಗೊಂಡ್ರು ನಮ್ಗೆ 200 ಜನ ಆಗ್ತಾರೆ. 200 ಜನ ಕೆಲಸ ಮಾಡ್ತಿದ್ದೀರಿ ಇಲ್ಲಿ? 200 ಜನ ಆಗ್ತಾರೆ. ನಮ್ಗೆ ಇಲ್ಲಿ ಲೀಸ್ಟ್ ಆಫ್ ಮ್ಯಾನ್ ಪವರ್ ಅಂತ ಇಟ್ಕೊಂಡು ಸುಮಾರು ಅಂದ್ರೆ ಒಂದು 80 ರಿಂದ 90 ಜನ ಬರೀ ನಮ್ ಸ್ಟಾಫೇ ಇದ್ದಾರೆ. ಶಿಫ್ಟ್ ವೈಸ್ ಅಲ್ಲಿ ವರ್ಕ್ ಮಾಡ್ತಿದ್ದಾರೆ. ಬೆಳಗ್ಗೆ 5 ಗಂಟೆಗೆ ಒಂದು ಶಿಫ್ಟ್ ಬರ್ತಾರೆ, ಮತ್ತೆ ಮಧ್ಯಾಹ್ನ 1 ಗಂಟೆ ಒಂದು ಶಿಫ್ಟ್ ಬರ್ತಾರೆ, ಮತ್ತೆ ಸಾಯಂಕಾಲ 4 ಗಂಟೆಗೆ ಒಂದು ಶಿಫ್ಟ್ ಬರ್ತಾರೆ. ಒಟ್ಟು 200 ಜನ ಹಿಂಗೆ ಶಿಫ್ಟ್ ವೈಸ್ ಕೆಲಸ ಮಾಡ್ತಿದ್ದಾರೆ. ಅದಕ್ಕೋಸ್ಕರ ಇದೆಲ್ಲ ನಡೆಯಕ್ಕೆ ಸಾಧ್ಯ. ಹೌದು. ನಮ್ಗೆ ತುಂಬಾ ಖುಷಿ ಆಗೋದು ಏನ್ ಗೊತ್ತಾ ಸರ್, ನಿಮ್ಮ ಊಟಕ್ಕಿಂತ ನಿಮ್ಮ ಸ್ಟಾಫ್ಗಳು ಕೊಡ್ತಾ ಇರುವಂತ ಸರ್ವಿಸ್ ಇದೆಲ್ಲ ಒಂಚೂರು ಬೇಸರ ಮಾಡ್ಕೊತಾ ಇಲ್ಲ ಸರ್. ನಾವು ಕೊಡ್ತಾ ಇರ್ತಕ್ಕಂಥ ಕಸ್ಟಮರ್ಗೆ ಸರ್ವಿಸ್ ಅಲ್ವಾ, ಅದರಲ್ಲಿ ಬೇಸರ ಮಾಡ್ಕೊಳ್ಳೋದೇನಿಲ್ಲ ಸರ್. ಅವ್ರಿಗೆ ಅವರು ನಮ್ಗೆ ಇಷ್ಟೋರು ಬೆಳೆಸ್ಕೊಟ್ಟಿರೋದಕ್ಕೆ ಆ ಕೃತಜ್ಞತೆಗೆ ನಾವು ಸರ್ವಿಸ್ ಕೊಡ್ಲೇಬೇಕು ಅವ್ರಿಗೆ. ಸೊ ಅದು ಹೇಳೋದಕ್ಕೆ ನಮ್ಗೆ ಬೇರೆ ಇನ್ನು ಕೋಪ ಮಾಡ್ಕೊಳ್ಳೋದು ಬೇಜಾರು ಮಾಡ್ಕೊಳ್ಳೋದಿಲ್ಲ. ಯಾಕಂದ್ರೆ ಅವ್ರು ಇಲ್ಲವರೆಗೂ ನಮ್ಗೆ ಬೆಳೆಸಿದ್ದಾರೆ. 2 ದಿನ ನಾವು ಅವ್ರಿಗೆ ಸಮಾಧಾನ ಕೊಟ್ಟರೆ ನಮಗೂ ನೆಕ್ಸ್ಟ್ ಇನ್ನೂ ಬೆಳೆಸ್ತಾರಲ್ವಾ. ಅಲ್ಲ ಸರ್, ನೀವು ಮನುಷ್ಯರೇ ಅಲ್ವಾ? ಬೆಳಿಗ್ಗೆಯಿಂದ ನೋಡ್ತಿದ್ರೆ ಒಬ್ರಿಗೂ ಕುಣಿತೋಡು ಒಂಚೂರು ಬೇಸರ ಆಗ್ತಿಲ್ಲ, ಕೋಪ ಮಾಡ್ಕೊಳ್ಳಲ್ಲ. 2 ಸಾರಿ ಬರಲಿ 3 ಸಾರಿ ಬರಲಿ ಮೇಲ್ ಬೀಳಲಿ ಬೇಜಾರು ಮಾಡ್ಕೊಂಡು ನಿಮ್ಮ ಟೀಮ್ ಅವರು ತುಂಬಾ ನಿಮ್ಮನ್ನೆಲ್ಲರನ್ನೂ ಕೂಡ ಪ್ಯಾಕ್ ಮಾಡಿ ಕಳಿಸಿದ್ದಾರೆ. ಚೆನ್ನಾಗಿ ಅನ್ಸುತ್ತೆ, ನಿಜವಾಗ್ಲೂ ಕೂಡ ಖುಷಿ ಆಗುತ್ತೆ. ಯಾಕಂದ್ರೆ ಯಾರೊಬ್ರು ಕೂಡ ಖುಷಿಯಾಗಿ ಇಲ್ಲಿ ಬನ್ನಿ ಮೇಡಮ್, ಇಲ್ಲಿ ಬನ್ನಿ ಸರ್, ತುಂಬಾ ಗೌರವಯುತವಾಗಿ ಚಿಕ್ಕವರಾಗ್ಲಿ ದೊಡ್ಡವರು ಎಲ್ಲರಿಗೂ ರೆಸ್ಪೆಕ್ಟ್ ಕೊಡ್ತಿದ್ದಾರೆ. ಹೋಟೆಲ್ ಇಂಡಸ್ಟ್ರಿ ಅಂದ್ರೆ ಸರ್ವಿಸ್ ಅಲ್ವಾ ಸರ್? ಹೌದು. ಅದರಲ್ಲಿ ನಾವು ಕೊಡ್ತಿರ್ತಕ್ಕಂಥದ್ದು ಊಟ. ಈ ಊಟ ಅಂತಂದ್ರೆ ಪ್ರತಿಯೊಬ್ಬರಿಗೂ ಬೇಕೇ ಬೇಕಾಗುತ್ತೆ. ಗೌರವವಾಗಿ ನಾವು ಕೊಡಬೇಕು, ಪ್ರೀತಿಯಿಂದ ಕೊಡಬೇಕು. ಅವರು ನಮ್ಗೆ ಇಲ್ಲವರೆಗೂ ಪ್ರೀತಿ ಕೊಟ್ಟಿದ್ದಾರೆ. ಆ ಪ್ರೀತಿ ಕೊಟ್ಟಿರೋದಕ್ಕೆ ಇವತ್ತು ನಾವು ಅವ್ರಿಗೆ ಕೃತಜ್ಞತೆನ ತೋರಿಸ್ತಾ ಇದ್ದೀರಿ. ಸೊ ಆ ರೀಸನ್ ಇಂದಾನೆ ಯಾರು ಜಗಳ ಮಾಡಂಗಿಲ್ಲ, ಮಾತಾಡ್ತಲ್ಲ. ಕಸ್ಟಮರ್ 1 ಸರಿ ಕೇಳಿ ನಾವು ಕೊಡ್ತೀರಿ, 2 ಸರಿ ಕೇಳಿ ಕೊಡ್ತೀರಿ, 3 ಸರಿ ಕೇಳಿ ನಾವು ಕೊಡ್ತೀರಿ. ಅವ್ರ ಇಷ್ಟ, ಹೊಟ್ಟೆ ತುಂಬಾ ತಿಂದು ಆರಾಮಾಗಿ ಖುಷಿಯಾಗಿ ಹೋಗ್ಬೇಕು ಅವ್ರಂತ. ಆಮೇಲೆ ಕಾಫಿನೂ ಕೊಡ್ತಾ ಇದ್ದೀರಾ? ಕಾಫಿನೂ ಕೊಡ್ತಾ ಇದೀವಿ. ವಾಟರ್, ನೀರು, ಕುಡಿಯೋ ನೀರು ಕೊಡ್ತಾ ಇದೀವಿ. ಬಿಸ್ಲರಿ ನೀರು ತರಿಸಿದ್ರಿ, ಬಿಸ್ಲರಿಯಿಂದನೇ ತರಿಸಿದ್ರಿ, ಕಂಪನಿಯಿಂದಾನೆ ಬಿಸ್ಲರಿ ವಾಟರ್ ನಾವು ಕೊಡ್ತಾ ಇದೀರಿ. ಅಂದ್ರೆ ನಿಮ್ಗೆ ಏನಾದ್ರು ದೇವರು ಪ್ರತ್ಯಕ್ಷ ಆಗ್ಬಿಟ್ಟು ಇಂಥ ಕೆಲಸ ಮಾಡುವಂತ ನಿಮ್ಮ ಸಂಸ್ಥೆಗೆ ಏನಾದ್ರು ಕಳಿಸ್ಕೊಟ್ಟಿದ್ದೀರಿ? ಹೆಂಗೆ? ಆ ಥರ ಅಂತೇನಿಲ್ಲ ಸರ್. ಯಾಕಂದ್ರೆ ಇಷ್ಟವರೆಗೂ ಬೆಳೆದಿದ್ದೀರಲ್ವಾ, ಬೆಳೆದಿರೋದಕ್ಕೆ ಕಾರಣ ಅವರೇ ಅಲ್ವಾ. ಹೌದೌದು. ಆ ಕಾರಣಕ್ಕೆ ನಾವು ಕೊಡ್ಲೇಬೇಕಲ್ವಾ. ಸೊ ದೇವ್ರು ನಮ್ಮ ಜೊತೆಲಿ ಇದ್ದಾರೆ ಅಂತಂದ್ರೆ ದೇವ್ರುಗಳು ಅವರೇ ಅಲ್ವಾ ನಮ್ಗೆ. ಸರ್, ಎಲ್ಲಾದ್ರೂ ಈ ತರ ಅನ್ನದಾನ ಪ್ರಸಾದ ಇದಿತ್ತು ಅಂತಂದ್ರೆ ಕಿತ್ತಾಟ ನೂಕಾಟ ಏನೇನು ಆಗ್ಬಿಡುತ್ತೆ. ಜನ ಆರಾಮಾಗಿ ಬಂದು ತಿನ್ಕೊಂಡು ಆರಾಮಾಗಿ ಹೋಗ್ತಿದ್ದಾರೆ. ಜೊತೆಗೆ ಇನ್ನೊಂದೇನು ಅಂದ್ರೆ ಎಷ್ಟು ಜನ ಪೊಲೀಸ್ನವ್ರು ಇರ್ಬೋದು ಸರ್ ಇಲ್ಲಿ? ಸರ್, ಪೊಲೀಸ್ ಎಲ್ಲ ಬಂದ್ಬಿಟ್ಟು ನಮ್ಗೊಂದು 10 ರಿಂದ 15 ಜನ ಪೊಲೀಸ್ ಇದ್ದಾರೆ. ಅದರಲ್ಲಿ ನಮಗೆ ಯಶವಂತಪುರ DSP ಅವರು ಸಪೋರ್ಟ್ ಮಾಡಿದ್ದಾರೆ. ಆಮೇಲೆ ಮಲ್ಲೇಶ್ವರಂ ಟ್ರಾಫಿಕ್ ಪೊಲೀಸ್ ಸ್ಟೇಷನ್ ACP ಅವರು ಸಪೋರ್ಟ್ ಮಾಡಿದ್ದಾರೆ. ಆಮೇಲೆ ಲಾ ಅಂಡ್ ಆರ್ಡರ್ ACP ಅವರು ಸಪೋರ್ಟ್ ಮಾಡಿದ್ದಾರೆ, ಮೇಡಮ್ ಅವರೆಲ್ಲ. ಆಮೇಲೆ ಅವ್ರ ಕಡೆಯಿಂದ ನಮಗೆ 15 ಜನ ಪೊಲೀಸ್ ಹಾಕಿದ್ದಾರೆ, ಒಂದು ಹೊಯ್ಸಳ ಹಾಕಿದ್ದಾರೆ. ಸೊ ಅವರು ಬಂದ್ಬಿಟ್ಟು ಹೆಂಗೆ ಅಂತಂದ್ರೆ ಅವ್ರು ಪೊಲೀಸ್ ತರ ಬಂದಿಲ್ಲ, ನಮಗೆ A to B ಸ್ಟಾಫ್ ತರ ಬಂದು ನಮ್ಮ ಎಂಪ್ಲಾಯೀಸ್ ತರ ಅವ್ರು ವರ್ಕ್ ಮಾಡಿ ನಮಗೆ ಟ್ರಾಫಿಕ್ ಯಾರಿಗೂ ಕಸ್ಟಮರ್ಗೆ ಪ್ರಾಬ್ಲಮ್ ಆಗದೆ, ರೋಡಲ್ಲಿ ಹೋಗ್ತಕ್ಕಂಥ ಪ್ರಾಬ್ಲಮ್ ಆಗದೆ ಟ್ರಾಫಿಕ್ನೆಲ್ಲ ಅವರೇ ಕಂಟ್ರೋಲ್ ಮಾಡಿ ಯಾವುದೇ ಥರ ಸ್ಟ್ಯಾಂಪರ್ಡ್ ಆಗಬಾರ್ದು, ಕ್ಯೂ ಲೈನ್ ಮೇಂಟೈನ್ ಮಾಡಿಸ್ಕೊಡ್ತಾ ನಮಗೆ ಪೊಲೀಸ್ ಹೋಗ್ಲಿ ಇಲ್ಲೇ ಇದ್ದಾರೆ, ಎಲ್ಲ ಲೈನಾಗಿ ನೀಟಾಗಿ ರೆಡಿ ಮಾಡಿ ಕೊಟ್ಟಿದ್ದಾರೆ. ಆ್ಯಸ್ ನಮ್ಮ ಎಂಪ್ಲಾಯೀಸ್ ಥರ A to B ಎಂಪ್ಲಾಯೀಸ್ ಥರ ಅವರು ರನ್ ಮಾಡ್ತಿದ್ದಾರೆ. ನೀವು ಕರೆಕ್ಟಾಗಿ ಹೇಳಿದ್ರಿ. A to B ಎಂಪ್ಲಾಯಿನ ನಿಜವಾಗ್ಲೂ ಕೂಡ ಪೊಲೀಸ್ನವರು ಪೊಲೀಸ್ ಅನ್ನೋದನ್ನೇ ಮರ್ತು ಬಿಟ್ಟಿದ್ದಾರೆ. ಅವ್ರು ಹೇಗೆ ಅಂದ್ರೆ ಈ ಸಂಭ್ರಮ, ಈ ಜನಗಳ ಒಂದು ಪ್ರೀತಿ ನೋಡಿ ಅವರು ಒಂದು ರೀತಿ ಬರೀ ಟ್ರಾಫಿಕ್ ಕ್ಲಿಯರ್ ಮಾಡೋದು, ಜನಗಳನ್ನ ಕಳಿಸೋದು, ಒಬ್ಬರ ಮೇಲೂ ಯಾರು ರೇಗಾಡ್ತಾ ಇಲ್ಲ. ನಿಜವಾಗ್ಲೂ ಕೂಡ ಪೊಲೀಸಲ್ಲೂ ಮಾನವೀಯತೆ ಇದೆ ಅನ್ನೋದನ್ನ ನಾವು ಇಲ್ಲಿ ಕಂಡ್ವಿ, ನೋಡಿ ಕಳ್ಕೋಬೇಕು ಸರ್. ನಿಜವಾಗ್ಲೂ ಕೂಡ ಸರ್ ಆ ಥರ ಕೆಲವು ಕೆಲಸ ಮಾಡ್ತಿರೋರು ಅದು ಎನಿಸ್ತಿದೆ. ಅವ್ರ ಸಪೋರ್ಟ್ ಕೂಡ ಇದಕ್ಕೊಂದು ಪ್ಲಸ್ ಪಾಯಿಂಟ್ ಆಗ್ತಿದೆ ಸರ್. ನಮಗೆ ಸಪೋರ್ಟ್ ಕೊಟ್ಟಿರ್ತಕ್ಕಂಥ DSP ಮೇಡಮ್ ಆಗ್ಬೋದು, ಲಾ ಅಂಡ್ ಆರ್ಡರ್ ಇಂದ ಟ್ರಾಫಿಕ್ ACP ಮೇಡಮ್ ಆಗ್ಬೋದು, ಆಮೇಲೆ ನಮ್ಮ ಯಶವಂತಪುರ DSP ಸರ್ ಆಗ್ಬೋದು, ಬಂದಿರ್ತಕ್ಕಂಥ ಎಲ್ಲ ಪೊಲೀಸರು ಬಂದ್ಬಿಟ್ಟು ನಮಗೆ ನಾವು ಕೇಳಿದ ತಕ್ಷಣ ಪರ್ಮಿಷನ್ ಅಂತ ಕೇಳಿದ ತಕ್ಷಣ
ಕೊಡ್ತಾ ಇದ್ದೀರಿ, ನಾವು ಕಸ್ಟಮರ್ಗೆ ಕಾಂಪ್ಲಿಮೆಂಟ್ರಿ ಕೊಡ್ತಾ ಇದ್ದೀರಿ, ನಮ್ಮ ಕಡೆಯಿಂದ ಒಂದು ಕೃತಜ್ಞತೆ ಹೇಳ್ತಾ ಇದ್ದೀರಿ. ಆ ಕೃತಜ್ಞತೆ ನಿಮ್ಮ ಕಡೆಯಿಂದ ನಮ್ಗೆ ಕೊಡ್ಬೇಕು ನಾವು ಅವ್ರಿಗೆ ಅಂತ ಹೇಳಿದ್ದಕ್ಕೆ ಅವರು ಸ್ಪಾಟಲ್ಲಿ ಒಪ್ಪಿಗೆ ಮಾಡಿ ನಾವು ಕೊಡಿ, ಟ್ರಾಫಿಕ್ ಎಷ್ಟೇ ಇದ್ರು ನಾವು ಕಂಟ್ರೋಲ್ ಮಾಡ್ತೀರಿ, ನೀವು ಏನು ಯೋಚನೆ ಮಾಡೋದು ಬೇಡ ಅಂತಿಲ್ಲ ಅವ್ರು ಹೇಳಿದ್ದಕ್ಕೆ ಇವತ್ತು ನಾವು ಇಷ್ಟೆಲ್ಲ ಮಾಡ್ತಾರೆ ಸರ್. ಅವರು ನಮ್ಮ ಎಂಪ್ಲಾಯ್ ಆಗಿದ್ದಾರೆ ಸರ್. ಈಗ ಖಂಡಿತ ಇವತ್ತು ಎಂಪ್ಲಾಯ್ ಅನ್ನಕ್ಕಿಂತ ಮನುಷ್ಯತ್ವ ಇರುವಂತ ಮನುಷ್ಯರ ಕೆಲಸ ಮಾಡ್ತಿದ್ದಾರೆ ಪೊಲೀಸರು. ನಾವು ಇದನ್ನ ಹುಡುಕ್ಲೇಬೇಕು. ಅವರು ಇವತ್ತು ನಮ್ಗೆ ತೋರಿಸಿದ್ದಾರೆ ಮನುಷ್ಯ ಇದೆ ಸರ್. ಇವತ್ತು ಸರ್ ಈಗ ನೀವು ಇಷ್ಟೆಲ್ಲ ಐಟಮ್ಗಳು ಮಾಡ್ತಾ ಇದ್ದೀರಾ ಅಂದ್ರೆ ಇದು ಎಷ್ಟು ದಿವಸದಿಂದ ಪ್ಲಾನ್ ಆಗಿದೆ ಸರ್? ಯಾಕಂದ್ರೆ ಇದು ಬಂದ್ಬಿಟ್ಟು ನಮಗೆ ಒನ್ ಮಂತ್ ಮುಂಚೆ ಪ್ಲಾನ್ ಮಾಡಿದ್ರಿ. ಸೊ 1 ಮಂತ್ ಮುಂಚೆ ಪ್ಲಾನ್ ಮಾಡಿದಾಗ ಏನಾಯ್ತು ಅಂದ್ರೆ ನಮಗೆ 25ನೇ ವರ್ಷ ನಮಗೆ ಅಂತೇಳಿ ಡೇಟ್ ಬರಬೇಕು. ಆ ಡೇಟ್ ಬರೋದಕ್ಕೋಸ್ಕರ ನಮ್ಗೆ ಇವತ್ತು ಡೇಟ್ ಬಂದಿದೆ. ಸೊ ಆ ಡೇಟ್ ಬಂದಿದ್ದಕ್ಕೋಸ್ಕರ ನಾವು 1979ರಲ್ಲಿ ನಮ್ಮ ಕಂಪನಿ ಏನು ಸ್ಟಾರ್ಟ್ ಆಯಿತು. ಸ್ಟಾರ್ಟ್ ಆದಮೇಲೆ ನಮಗೆ ಇಲ್ಲಿ ಏನು A2B ಅಂತೇಳಿ ನಾವು ಸ್ಟಾರ್ಟ್ ಮಾಡಿದ್ರಿ. ಫಸ್ಟ್ ಗುರುಭವನಿಂದ ಸ್ಟಾರ್ಟ್ ಮಾಡಿ ಇವತ್ತು ಅಡ್ಯಾರ್ ಆನಂದ್ ಭವನ್ ಅಂತೇಳಿ ಏನು ಸ್ಟಾರ್ಟ್ ಮಾಡಿದಿರಿ ವಾಷನ್ಪೇಟೆಯಿಂದ, ಇವತ್ತು ಇದು ಫಸ್ಟ್ ಬ್ಯಾಂಗ್ಳೂರ್ಗೆ. ಸೊ ಅಲ್ಲಿಗೆ 25 ವರ್ಷ ನಮಗೆ ಇವತ್ತಿಗೆ ಆಗುತ್ತೆ. ಇವತ್ತು ನಾಳೆಗೆ 25 ವರ್ಷ ಆಗುತ್ತೆ. ಸೊ ಆ ಸಂಭ್ರಮಕ್ಕೆ ನಾವು ವೀಕೆಂಡ್ ಅಲ್ಲಿ ಮಾಡೋದಕ್ಕೆ ವೀಕ್ ಡೇಸ್ ಅಲ್ಲೇ ಮಾಡ್ಬೇಕಂದ್ರೆ ದಿನನೇ ಮಾಡ್ಬೇಕು, ವೀಕೆಂಡ್ ಅಲ್ಲೇ ಮಾಡ್ಬೇಕಂತ ನಾವು ಪಟ್ಟಿಡಿದು ಪ್ಲಾನ್ ಮಾಡಿದ್ರಿ ಬೆಂಗಳೂರು. ಸೊ ಇದಕ್ಕೆ ನಮ್ಮ ಸಪೋರ್ಟ್ ಬಂದ್ಬಿಟ್ಟು ನಮಗೆ AJ ಮೋಹನ್ ಅಂತ ಹೇಳಿದ್ರೆ ನಮ್ಮ GM ಅವರು. ಸೊ ಅವ್ರ ಕೆಳಗಡೆ ನಾನು AGM ಆಗಿ ಬರ್ತೀನಿ. ಸೊ ಅವರು ನಾವಿಬ್ರು ಪ್ಲಾನ್ ಮಾಡಿ ನಮ್ಮ HR ಡಿಪಾರ್ಟ್ಮೆಂಟ್ ಇಂದ ನಮ್ಮ ಎಲ್ಲಾ ಸ್ಟಾಫ್ ಇಂದ ಪ್ಲಾನ್ ಮಾಡಿ ಇವತ್ತು ನಾವು ಇಷ್ಟು ದೊಡ್ಡದಾಗಿ ಒಂದು ಗ್ರ್ಯಾಂಡ್ ಆಗಿ ಸಕ್ಸಸ್ಫುಲ್ ಆಗಿ ಇವತ್ತು ರನ್ ಮಾಡ್ತಾ ಇದ್ರಿ. ಇವತ್ತು ಸಂಜೆಗೂ ಬಂದ್ಬಿಟ್ಟು ನಾವು 5,000 ಜನಕ್ಕೆ ಸಂಜೆಗೆ ಮತ್ತೆ ಪ್ಲಾನ್ ಮಾಡಿದ್ರಿ. ಈಗ ಕೆಲವರು ಕೊಡಬೇಕು ಅಂದ್ರೆ 1 ಅವರ್, ಅರ್ಧ ಗಂಟೆ ಅಥವಾ 1 ಗಂಟೆ 2 ಗಂಟೆ ಅಥವಾ ವೀಕ್ ಡೇಸ್ ಅಲ್ಲಿ ಮಾಡ್ತಾರೆ, ವೀಕೆಂಡ್ ಅಲ್ಲಿ ಮಾಡೋದಿಲ್ಲ. ಆದರೆ ನಿಮ್ಮ ಈ ನಿಜವಾದ ಸಾಹಸ ಅಲ್ಲ, ನಿಜವಾದ ಮನುಷ್ಯತ್ವ, ಮಾನವೀಯತೆ ಅನ್ಸುತ್ತೆ ಸರ್. ನಿಜವಾಗ್ಲೂ ಕೂಡ ಇದೇನ ತೋರಿಕೆಗೋಸ್ಕರ ಅಲ್ಲ, ನೀವು ಮಾಡ್ತಿರೋ ಕೆಲಸ ನೋಡಿದ್ರೆ ತುಂಬ ಖುಷಿ ಆಗುತ್ತೆ. ಯಾರ ಮೇಲೂ ಬೇಸರ ಇಲ್ಲ. ಬಂದವರಲ್ಲಿ ಎಷ್ಟು ಖುಷಿಯಾಗಿ ಹೋಗ್ತಿದ್ರೆ 2 ಸಾರಿ ತಿಂತಾರೋ 3 ಸಾರಿ ತಿಂತಾರೋ ಖುಷಿ ಆಗ್ತಿದೆ ಸರ್. ಸರ್ ಈಗ ಒಂದು ಊಟ ಕೊಡ್ತೇವೆ, ಒಂದು ಬೆಳಗಿನ ತಿಂಡಿ ಮಧ್ಯಾಹ್ನ ಊಟ ಕೊಡ್ತೇವೆ, ಇದೇ ನಿಮ್ಮಲ್ಲಿ ಎಷ್ಟು ಚಾರ್ಜಸ್ ಇರ್ಬೋದು ಸರ್? ಇದೇ ಥರ ನೀವು ಮಿಲ್ಸ್ ತೊಗೋತೀರಿ ಅಂತಂದರೆ ಅಂದರೆ ಬೆಳಗ್ಗೆ ಬ್ರೇಕ್ಫಾಸ್ಟ್ ತೊಗೋತೀರಿ ಅಂದರೆ ನಮ್ಮ ಹತ್ರ ಮಿನಿ ಟಿಫನ್ ಇರುತ್ತೆ. 190 ರೂಪಾಯಿವರೆಗೂ ನಿಮಗೆ ಮಿನಿ ಟಿಫನ್ ಇರುತ್ತೆ. ಈಗ ನೀವು ಕೊಡ್ತಿರೋದು ಫುಲ್ ಟಿಫನ್? ನಾವು ಫುಲ್ ಟಿಫನ್ ಕೊಡ್ತಿದ್ರೆ ಅದು ಎಷ್ಟು ರೂಪಾಯಿ ಇರ್ಬೋದು ನಿಮ್ಮಲ್ಲಿ? ನಮ್ಮಲ್ಲಿ ಇವಾಗ ಲೆಕ್ಕ ತೊಗೊಂಡು 200 ರೂಪಾಯಿವರೆಗೂ ಚಾರ್ಜ್ ಆಗುತ್ತೆ. 200 ರೂಪಾಯಿನೂ ಒಬ್ಬೊಬ್ಬರಿಗೆ ನೀವು ದುಡ್ಡು ಕೊಟ್ಟಿದ್ರೆ ಸ್ಯಾಟಿಸ್ಫೈ ಆಗ್ತಿತ್ತು, ಊಟ ಕೊಟ್ಟಿದ್ರೆ ಸ್ಯಾಟಿಸ್ಫೈ ಆಗ್ತಿದ್ಯೋ ಸರ್? ಇವಾಗ ಆ ಥರ ನೋಡೋದಕ್ಕೆ ಹೋದಾಗ ಅವ್ರು ನಮ್ಗೆ ಬೆಳೆಸ್ಕೊಟ್ಟಿದ್ದಾರೆ ಇಲ್ಲಿವರೆಗೂ. ಇವಾಗ ನಾವು ಕೊಡ್ತಿರೋದೇನಂತಂದ್ರೆ ಅವ್ರಿಗೆ ನಮ್ಮ ಕೃತಜ್ಞತೆ ಕೊಡ್ತಾ ಇದ್ರಿ. ಅದ್ರಲ್ಲಿ ಅವ್ರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಅನ್ನೋದಕ್ಕಿನ್ನೂ ನಮ್ಮ ಒಂದು ಮಾನವೀಯತೆ, ನಮ್ಮ ಕೃತಜ್ಞತೆ ಅವ್ರು ತೋರಿಸ್ತಾ ಇದ್ದೀರಿ. ಸೊ ಆ ಒಂದು ಖುಷಿಗೆ ನಾವು ಕೊಡ್ತೇವೆ. ನಮಗೊಂದು ಖುಷಿ ಆಗಿದೆ. 25 ವರ್ಷ ನಾವು ಸಂಭ್ರಮ ಮಾಡ್ತಾ ಇರೋದ್ರಿಂದ ಆ ಒಂದು ರೀಸನ್ ಇಂದ ನಾವು ಇವತ್ತು ಚೆನ್ನಾಗಿ ಕೊಡ್ತಾ ಇದ್ರಿ. ಅದ್ರಲ್ಲಿ ಯಾವುದೇ ಥರ ನಮ್ಗೆ ಬೇರೆ ಥಾಟ್ ಅನ್ನೋದಿಲ್ಲ ನಮ್ಮ ಇದರಲ್ಲಿ, ನಮ್ಮ A2B ಇದಕ್ಕೆ. ಒಂದು ನಾಳೆಗೂ ಕೂಡ ಸಿದ್ಧ ಇದ್ದೀರಿ ಸರ್? ನಾಳೆಗೂ ರೆಡಿ ಇದ್ದೀರಿ. ನಾಳೆಗೆ ನಮ್ದು ಬಂದ್ಬಿಟ್ಟು ಬೆಳಗ್ಗೆ ಬ್ರೇಕ್ಫಾಸ್ಟೇ ನಾವು 5,000 ಜನಕ್ಕೆ ಪ್ಲಾನ್ ಮಾಡಿದ್ದೀರಿ. ಈಗ ಬೆಳಗ್ಗೆ ನಾವು ಬಂದ್ಬಿಟ್ಟು 200 kg ನಾವು ಬಂದ್ಬಿಟ್ಟು ಇವತ್ತು ದೋಸೆ ಹಿಟ್ಟು ರೆಡಿ ಮಾಡಿದ್ರಿ. 200 kg ದೋಸೆ ಹಿಟ್ಟು ರೆಡಿ ಇತ್ತು. ಇಡ್ಲಿಗೂ ಅದೇ ಇಡ್ಲಿ ಬಂದ್ಬಿಟ್ಟು 200 kg ರೆಡಿ ಇತ್ತು. ಆದ್ರೆ 400 kg ಪ್ರಕಾರ ಬಂದ್ಬಿಟ್ಟು 200 kg ಮಾಡಿದ್ರೆ ನಮ್ಗೆ ಆಗ್ಲಿಲ್ಲ. ಸೊ ಲಾಸ್ಟ್ಗೆ ನಾವು 200 kgಗೆ ಮತ್ತೆ ಇನ್ನೂ 200 kg ಹಾಕಿ ಟೋಟಲ್ ಆಗಿ 400 kg ನಾವು ಬರೀ ದೋಸೆ ಹಿಟ್ಟು ಮಾತ್ರ ಖಾಲಿ ಮಾಡಿದಿರಿ. 300 kg ಬಂದ್ಬಿಟ್ಟು ಬರೀ ಇಡ್ಲಿ ದೋಸೆ ನಾವು ರೆಡಿ ಮಾಡಿದಿರಿ, ಖಾಲಿ ಮಾಡಿದಿರಿ ಇವತ್ತು ಬೆಳಗ್ಗೆ. ಇಡ್ಲಿ ದೋಸೆಯಿಂದ 700 kg ಹಿಟ್ಟು ರೆಡಿ ಮಾಡಿದಿರಿ ಅಂದ್ರೆ ಅದು ಏನು ಸರ್? ಅದು ನಿಮ್ಮ ತಾಟು ನಿಜವಾಗ್ಲೂ ಅದು ಸ್ವರ್ಗ ಲೋಕದಲ್ಲಿ ಒಂದು ಪ್ರಸಾದ ಅಂತಾರಲ್ಲ ಅದೇ. ಸೊ ಅದೇ ರೀತಿ ಇವಾಗ ನಾಳೆಗೆ ನಾವು ಪ್ಲಾನ್ ಮಾಡೋದಂದ್ರೆ, ಯಾಕಂದ್ರೆ ನಾಳೆ ಬಂದ್ಬಿಟ್ಟು ವೀಕೆಂಡ್ ಇದೆ, ಸಂಡೇ ಇದೆ. ನಾಳೆಗೆ ಇವತ್ತು 700 kg, ನಾಳೆ ಎಷ್ಟು? ನಾಳೆಗೆ ಬಂದ್ಬಿಟ್ಟು ನಾವು ಬಂದ್ಬಿಟ್ಟು ಇದನ್ನ ಟ್ರಿಬಲ್ ಮಾಡಿದಿರಿ. ಆಲ್ಮೋಸ್ಟ್ ನಾವು ಬಂದ್ಬಿಟ್ಟು 1,500 ಒಂದು ಬೆಳಗ್ಗೆ ಮಾತ್ರ ಬಂದ್ಬಿಟ್ಟು ನಮಗೆ 480 kg ನಾವು ಬರೀ ದೋಸೆ ಹಿಟ್ಟು ತರ್ತಾ ಇದೀವಿ ನಾಳೆಗೆ. ಮತ್ತೆ 350 kg ಬಂದ್ಬಿಟ್ಟು ಇಡ್ಲಿ ದೋಸೆ ಬೇರೆ ಟೇಸ್ಟ್ ಕೊಡ್ತಾ ಇದ್ರಿ. ಇದು ಯಾವುದೇ ತರ ಪ್ರಮೋಷನಲ್ ಅಂತೇನಿಲ್ಲ. ನಾವು ಯಾವುದೇ ತರ ಕ್ವಾಂಟಿಟಿ ಕಡಿಮೆ, ಕ್ವಾಲಿಟಿ ಎಲ್ಲಾಗ್ಲಿ ಕ್ವಾಂಟಿಟಿನಲ್ಲಾಗ್ಲಿ ನಾವು ಯಾವ್ದು ಕಡಿಮೆ ಮಾಡಿಲ್ಲ. ಯಾಕಂದ್ರೆ ರಾ ಮೆಟೀರಿಯಲ್ ಬಂದ್ಬಿಟ್ಟು ನಮಗೆ ಸೆಂಟ್ರಲ್ ಇಂದ ಬರುತ್ತೆ. ನಾವು ಫ್ಯಾಕ್ಟ್ರಿಯಿಂದ ತರಿಸ್ತೀವಿ. ರಾ ಮೆಟೀರಿಯಲ್ಸ್ ಎಲ್ಲ ಒಳ್ಳೆ ವೆಂಡರ್ ಇಂದ ತರಿಸ್ತಾ ಇದೀರಿ. ನಾವು ಯೂಸ್ ಮಾಡ್ತಿರೋ ತುಪ್ಪ ಬಂದ್ಬಿಟ್ಟು ನಂದಿನಿ ಗೀನೇ ಯೂಸ್ ಮಾಡ್ತಾ ಇದ್ದೀರಿ. ಯಾವುದೇ ಥರ ಇದರಲ್ಲಿ ಮಿಕ್ಸಿಂಗ್ ಇಲ್ಲ, ಏನಿಲ್ಲ. ಕ್ವಾಲಿಟಿ ಕೊಡ್ತಾ ಇದ್ರಿ. ಇದೇ ಕ್ವಾಲಿಟಿ ನಮ್ಮ ಬೇರೆ ಶಾಪ್ ಹೋದ್ರು ನಿಮ್ಗೆ ಸಿಗುತ್ತೆ. ಒಂದು ಕಾಫಿ ಎಷ್ಟು ಸರ್ ನಿಮ್ಮಲ್ಲಿ? ಸರ್ ನಮ್ಮ ಒಂದು ಕಾಫಿ ಬಂದ್ಬಿಟ್ಟು ನಿಮಗೆ 50 ರೂಪಾಯಿ ಸಿಗುತ್ತೆ. ಒಂದು 50 ರೂಪಾಯಿ ಕಾಫಿನ ಇವತ್ತು ಅದೇ ರೀತಿ ಕೊಡ್ತಾರೆ. ತುಂಬಾ ಜನ ಎಲ್ಲ ಹೇಳ್ತಾರೆ ಏನ್ ಕಾಫಿನಿ ಕಾಫಿಗೆ A2B ನಲ್ಲಿ ನಿಮ್ಗೆ ಬಂದ್ಬಿಟ್ಟು ಏನಂದ್ರೆ ಸ್ಪೆಷಲ್ ಆಗಿ ಕಾಫಿ ಸ್ಪೆಷಲ್ ಅಂತ ಹೇಳ್ತೀರಿ ಕಾಫಿ ಲವರ್ಸ್ಗೆ. ಯಾಕೆ ಅಂತಂದ್ರೆ ಕಾಫಿಗೆ ಬಂದ್ಬಿಟ್ಟು ನಾವು ನೀರಾಗ್ಲಿ ಬೇರೆ ಏನು ನಾವು ಮಿಕ್ಸ್ ಮಾಡಲ್ಲ, ಬರೀ ಹಾಲ್ನೇ ನಾವು ಕುದಿಸ್ತೀರಿ. ಹಾಲ್ಗೆ ಕಸ್ಟಮರ್ ಕೇಳಿದಾಗ ಡಿಕಾಷನ್ ಹಾಕಿ ನಾವು ರೆಡಿ ಮಾಡಿ ಅವಾಗಲೇ ಕೊಡ್ತೀರಿ. ನಮ್ಮ ಓನ್ ಪ್ರೊಡಕ್ಷನ್ ಇರ್ತಿದ್ದಲ್ಲ. ಸೊ ಇದರಿಂದ ನಾವು ಕಸ್ಟಮರ್ಗೆ ಅವಾಗ ನಾವೇನು ದುಡ್ಡು ಕೊಟ್ಟು ತಗೋತಾರೋ ಅದೇ ಕಾನ್ಸೆಪ್ಟಲ್ಲಿ ಅದೇ ಕ್ವಾಲಿಟಿ ಅದೇ ಟೇಸ್ಟ್ ಇವಾಗೂ ನಾವು ಕೊಡ್ತಾ ಇದ್ದೀವಿ ಕಸ್ಟಮರ್ಗೆ. ಫ್ರೀ ಕೊಡ್ತಾ ಇದೀವಿ ಅಂತ ಯಾವುದು ಫ್ರೀ ಅಂತಾನೆ ರಾಜಿ ಇಲ್ಲ ಸರ್. ಫ್ರೀ ಅಂತೇಳಿ ನಾವು ಯಾವುದಕ್ಕೂ ರಾಜಿ ಇಲ್ಲ. ಫ್ರೀ ಅನ್ನೋದಕ್ಕಿನ್ನವೇ ಕಸ್ಟಮರ್ಗೆ ನಾವು ಕೃತಜ್ಞತೆನ ಅವ್ರು ತಿಳಿಸ್ತಾ ಇದ್ದೀವಿ, ನಮ್ಗೆ ಇಲ್ಲವರೆಗೂ ಬೆಳೆಸಿದ್ದಕ್ಕೋಸ್ಕರ. ಸರ್ ಪರ್ಸ್ನಲಿ ನಾನು ನಿಮ್ಗೆ ಕೇಳ್ತೀನಿ ಸರ್, ಬೆಳಿಗ್ಗೆಯಿಂದ ನಿಂತಂಗೆ ನಿಂತಿದ್ದೀರಿ. ಹೌದು. ಮನುಷ್ಯರೇ ಅಲ್ವಾ ಸರ್ ನೀವು? ಹೌದು ಸರ್.
ಅದು ಎಂಥ ಶಕ್ತಿ ನಿಮ್ಮಲ್ಲಿ ಬಂದಿರ್ಬೋದು ಸರ್ ಆ ಶಕ್ತಿ ಎಲ್ಲ ಇವರೇ ಸರ್ ಕಸ್ಟಮರ್. ಈ ಜನಗಳ ಇದ್ರಲ್ಲಿ ಹಸುವು ನೋಡ್ತಾ ಇದ್ದೀರಿ ನೀವು. ಹೌದು, ಜನಗಳ ಜನನೇ ನಮ್ಗೆ ತಿನ್ನೋ ಇದರಲ್ಲೇ. ಹೌದು ಸರ್, ತುಂಬಾ ಖುಷಿ ಇವರು ಆಗ್ತಿದೆ. ಬಂದು ಖುಷಿಯಾಗಿ ತಿಂದು ನಮಗೊಂದು ಹಾರೈಸಿ ನೆಕ್ಸ್ಟ್ ನಮ್ಗೆ ಇರ್ತಕ್ಕಂಥ ಈ ಶಾಪ್ಗಳು ಇನ್ನೂ ಜಾಸ್ತಿ ಮಾಡಬೇಕು, ಈ ಬಿಸ್ನೆಸ್ ಇನ್ನೂ ಚೆನ್ನಾಗಿ ಆಗ್ಬೇಕಂದ್ರೆ ಅವರು ನಮ್ಗೆ ಬಂದು ಹೋಗ್ಲೇಬೇಕು. ಸೊ ಅವರು ಕೊಡ್ತಕ್ಕಂಥ ಒಂದು ಬ್ಲೆಸ್ಸಿಂಗ್ಸ್ ಅಲ್ಲಿ ನಮಗೆ ಯಾವುದೇ ಥರ ಪೇಯ್ನ್ ಆಗ್ಬೋದು, ಯಾವುದೇ ಥರ ಸ್ಟ್ರೆಸ್ ಆಗ್ಬೋದು ನಮ್ಗೆ ಯಾರಿಗೂ ಇಲ್ಲ. ಯಾಕಂದ್ರೆ ನಾನು ಆಲ್ಮೋಸ್ಟ್ 2 days ಇಂದ ಇಲ್ಲೇ ಇದ್ದೀನಿ. ಸೊ 1 week ಇಂದ ಇಲ್ಲೇ ಕಂಟಿನ್ಯೂಸ್ ಆಗಿದ್ದೀನಿ, ಮಲ್ಲೇಶ್ವರಂ ಸೆಟಪ್ ಮಾಡ್ತಾನೆ ಇದ್ದೀನಿ. ಸೊ ಆಸ್ ಎ AGM ಆಗಿ. ಸೊ ನಿನ್ನೆ ನಾವು ನೈಟು 12-1 ಗಂಟೆವರೆಗೂ ಸೆಟಪ್ ಮಾಡಿದ್ರಿ ಕಂಪ್ಲೀಟ್ ಆಗಿ ಎಲ್ಲ ಶಾಪ್. ಎಲ್ಲ ಅಡಿಗೆ ಇಲ್ಲೇ ನಡೀತಾ ಇದೆ. ಎಲ್ಲ ಇಲ್ಲೇ ನಡೀತಾ ಇದೆ. ಎಲ್ಲಿದೆ ಸರ್ ಈ ಮೇಲೆ ಕಿಚನ್ ಇದೆ ನಮ್ಗೆ, ದೊಡ್ಡದು ಕಿಚನ್. ದೊಡ್ಡ ಕಿಚನ್ ಇದೆ. ಇನ್ನೊಂದು ಬಂದ್ಬಿಟ್ಟು ನಮಗೆ ಸೆಂಟ್ರಲ್ ಕಿಚನ್ ಅಂತ ಹೇಳಿ ದೊಡ್ಡದಾಗಿ ಪ್ಲಾನ್ ಮಾಡಿದಿರಿ. ಆ ಸೆಂಟ್ರಲ್ ಕಿಚನ್ ನಮಗೆ ನಾಗವಾರದಲ್ಲಿ ಒಂದಿದೆ, ಮೆಜೆಸ್ಟಿಕ್ ಅಲ್ಲಿ ಒಂದಿದೆ. ಅಲ್ಲಿಂದ ನಾವು ಬಂದ್ಬಿಟ್ಟು ಬಲ್ಕ್ ಕ್ವಾಂಟಿಟೀಸ್ ಅಲ್ಲಿ ತರಿಸ್ತಾ ಇದ್ರಿ. ಸೊ 200 kg 300 kg ರೈಸ್ 2 ಕಡೆ ರೆಡಿ ಆಗ್ತಿದೆ. ಹೌದು, 2 ಕಡೆ ರೆಡಿ ಮಾಡ್ತಾ ಇದ್ರಿ, ಇಲ್ಲೊಂದ್ ಕಡೆ ರೆಡಿ ಮಾಡ್ತೀರಿ. ಸೊ ಅಲ್ಲಿಂದ ಬರ್ತಕ್ಕಂಥದ್ದು ನಮ್ಗೆ ಟೈಮ್ ಬರುತ್ತೆ. ಸೊ ಅದು ಖಾಲಿ ಆಗೋದ್ ಮುಂಚೆ ಇಲ್ಲಿ ರೆಡಿ ಮಾಡಿ ಹಾಕ್ತೀರಿ, ಮತ್ತೆ ಇಲ್ಲಿ ಖಾಲಿ ಆಗೋದಕ್ಕೆ ಇನ್ನೊಂದ್ಸರಿ ಇನ್ನೊಂದು ಲೌಡ್ ಬಂದ್ಬಿಡುತ್ತೆ. ಸೊ ಈ ತರ ನಾವು ಮ್ಯಾನೇಜರ್ಸ್ನ ಅಸೈನ್ ಮಾಡಿದಿರಿ. ಅದೇ ಥರ ನಮ್ಮ ಕಾಸ್ಟಿಂಗ್ ಅನ್ನೆಲ್ಲ ಅಸೈನ್ ಮಾಡಿದ್ದೀರಿ. ಎಲ್ಲ ಡಿಪಾರ್ಟ್ಮೆಂಟಿಂದ ಬಂದು ಇವತ್ತು ನಮಗೆ ಈ ಕಾರ್ಯಕ್ರಮ ರೆಡಿ ಮಾಡಿರ್ತಾರೆ. ಬೆಂಗಳೂರಲ್ಲಿ ಹೋಟೆಲ್ ಬಿಸ್ನೆಸ್ ಅಂದರೆ ಏನಾಗ್ಬಿಟ್ಟಿದೆ ಅಂದರೆ ಕೆಲವರು ಬರೀ ಆಫರ್ಗಳ ಮೇಲೆ ಆಫರು ಜನಗಳನ್ನ ತಿರುಗಿ ನೋಡುವಂಗೆ ಮಾಡಿದ್ರು. ಅದನ್ನ ನೀವು ಉಲ್ಟನೇ ಮಾಡಿಬಿಟ್ರಲ್ಲ ಸರ್. ನಮಗೆ ಇವತ್ತು ಇಲ್ಲಿವರೆಗೂ ಬೆಳೆಯೋದಕ್ಕೆ ಅವರೆಲ್ಲ ಸರ್ ನಮ್ಮ ಮಾಡ್ಕೊಂಡು ಮಾತು ಬಂದರೆ ಬರೀ ಅದೇ ನಮ್ಗೆ ಅದು ಬಿಟ್ಟರೆ ಬೇರೆ ಏನು ಬರ್ತಾನೆ ಇಲ್ಲ. ಅದೇ ಅಲ್ವಾ. ಅಡ್ರೆಸ್ ಎಲ್ಲಿ ಬರುತ್ತೆ ಸರ್ ಇದು? ಸರ್ ಇದು ಅಡ್ರೆಸ್ ಬಂದ್ಬಿಟ್ಟು ಮಲ್ಲೇಶ್ವರಂ 6th ಕ್ರಾಸ್. ಸೊ ಮಲ್ಲೇಶ್ವರಂ 6th ಕ್ರಾಸ್ ಬಸ್ ಸ್ಟಾಪ್ ಬ್ಯಾಕ್ ಸೈಡ್ ನಮ್ಮ ಶಾಪ್ ಇದೆ. ಬಸ್ ಸ್ಟಾಪ್ ಪಕ್ಕದಲ್ಲೇ ಪಕ್ಕದಲ್ಲೇ ಇದೆ. ಅಂದ್ರೆ ಯಾರಾದ್ರೂ ಬಸ್ಸಲ್ಲಿ ಬರ್ಬೋದು. ಬಸ್ಸಲ್ಲಿ ಬಂದ್ರೆ ಬಸ್ ಸ್ಟಾಪ್ ಇಳಿತದ್ರೆ ತಿರುಗಿ ನೋಡಿದ್ರೆ ನಮ್ಮ ಶಾಪ್ ಇದೆ. ಲೈನ್ ಕಾಣ್ತಿಲ್ಲ, ನಿಮ್ ಶಾಪ್ ಕಾಣಲ್ಲ. ನಮ್ಮ ಶಾಪ್ ನಿಮ್ ಶಾಪ್ ಕಾಣಲ್ಲ ಇವತ್ತು ನಾಳೆ, ಬರೀ ಲೈನ್ ಕಾಣಿಸುತ್ತೆ. ಆಟೋ ಸ್ಟ್ಯಾಂಡ್ ಪಕ್ಕದಲ್ಲೇ ಪಕ್ಕದಲ್ಲೇ ಇದೆ. ಆಪೋಸಿಟ್ ಬಂದ್ಬಿಟ್ಟು ನಮಗೆ SLC ಬೋರ್ಡ್ ಇದೆ. ಸೊ ಇನ್ನೂ ಬೇಕು ಅಂತಂದ್ರೆ ಮಲ್ಲೇಶ್ವರಂ ಗ್ರೌಂಡ್ ಇದೆ. ಮಲ್ಲೇಶ್ವರಂ ಗ್ರೌಂಡ್ ಏನು ಆಪೋಸಿಟ್ ಅಲ್ಲಿ ಇದೆ ನಮ್ಮ ಶಾಪ್. ಇಲ್ಲಿ ಇರುವಂತದ್ದು, ಇಲ್ಲೇ ಇರ್ತಕ್ಕಂಥದ್ದು. ಓಕೆ ಓಕೆ. ಮತ್ತೆ ಅವಾಗಲೇ ನೀವು ಕೇಳಿದ್ರಿ ಕಷ್ಟ ಎಲ್ಲ ಹೋಟೆಲ್ಸ್ ಅವರು ಆಫರ್ಸ್ ಕೊಡ್ತಿದಾರೆ ಅಂತ. ನಾವು ಆಫರ್ಸ್ ಅಂತೇಳಿ ಏನು ಕೊಡ್ತಿಲ್ಲ. ನಾವು ಕಸ್ಟಮರ್ಸ್ಗೆ ನಮ್ಮ ಕಡೆಯಿಂದ ಒಂದು ಕೃತಜ್ಞತೆನ ಮಾನವೀಯತೆನ ಮೆರೆಯೋದಕ್ಕೆ ಅಂತೇಳಿ ನಾವು ಕೊಡ್ತಾ ಇದ್ದೀವಿ. ಗಿವ್ ಬ್ಯಾಕ್ ಕೊಡ್ತಾ ಇದ್ದೀವಿ ಅವ್ರಿಗೆ ಅಷ್ಟೇ. ಎಲ್ಲರೂ ನಮ್ಮ ಬೆಳೆಸಿದ್ದಕ್ಕೆ ಅವ್ರಿಗೆ ನಾವು ಒಂದು ಕೃತಜ್ಞತೆಯಿಂದ ಅವ್ರಿಗೆ ನಾವು ತಿಳಿಸ್ತಾ ಇದ್ದೀವಿ, ಅದನ್ನ ಕೊಡ್ತಾ ಇದ್ದೀವಿ ಅವ್ರಿಗೆ. ಸರ್ ಇದು ಅಡ್ರೆಸ್ ಎಲ್ಲಿ ಬರುತ್ತೆ ಸರ್ ಇದು? ಸರ್ ಇದು ಅಡ್ರೆಸ್ ಬಂದ್ಬಿಟ್ಟು ಮಲ್ಲೇಶ್ವರಂ 6th ಕ್ರಾಸ್. ಸೊ ಮಲ್ಲೇಶ್ವರಂ 6th ಕ್ರಾಸ್ ಬಸ್ ಸ್ಟಾಪ್ ಬ್ಯಾಕ್ ಸೈಡ್ ನಮ್ಮ ಶಾಪ್ ಇದೆ. ಬಸ್ ಸ್ಟಾಪ್ ಪಕ್ಕದಲ್ಲೇ ಪಕ್ಕದಲ್ಲೇ ಇದೆ. ಅಂದ್ರೆ ಯಾರಾದ್ರೂ ಬಸ್ಸಲ್ಲಿ ಬರ್ಬೋದು. ಬಸ್ಸಲ್ಲಿ ಬಂದ್ರೆ ಬಸ್ ಸ್ಟಾಪ್ ಇಳಿತದ್ರೆ ತಿರುಗಿ ನೋಡಿದ್ರೆ ನಮ್ಮ ಶಾಪ್ ಇದೆ. ಲೈನ್ ಕಾಣ್ತಿಲ್ಲ, ನಿಮ್ ಶಾಪ್ ಕಾಣಲ್ಲ. ನಮ್ಮ ಶಾಪ್ ನಿಮ್ ಶಾಪ್ ಕಾಣಲ್ಲ ಇವತ್ತು ನಾಳೆ, ಬರೀ ಲೈನ್ ಕಾಣಿಸುತ್ತೆ. ಆಟೋ ಸ್ಟ್ಯಾಂಡ್ ಪಕ್ಕದಲ್ಲೇ ಪಕ್ಕದಲ್ಲೇ ಇದೆ. ಆಪೋಸಿಟ್ ಬಂದ್ಬಿಟ್ಟು ನಮಗೆ SLC ಬೋರ್ಡ್ ಇದೆ. ಸೊ ಇನ್ನೂ ಬೇಕು ಅಂತಂದ್ರೆ ಮಲ್ಲೇಶ್ವರಂ ಗ್ರೌಂಡ್ ಇದೆ. ಮಲ್ಲೇಶ್ವರಂ ಗ್ರೌಂಡ್ ಏನು ಆಪೋಸಿಟ್ ಅಲ್ಲಿ ಇದೆ ನಮ್ಮ ಶಾಪ್. ಇಲ್ಲಿ ಇರುವಂತದ್ದು, ಇಲ್ಲೇ ಇರ್ತಕ್ಕಂಥದ್ದು. ಓಕೆ ಓಕೆ. ಮತ್ತೆ ಅವಾಗಲೇ ನೀವು ಕೇಳಿದ್ರಿ ಕಷ್ಟ ಎಲ್ಲ ಹೋಟೆಲ್ಸ್ ಅವರು ಆಫರ್ಸ್ ಕೊಡ್ತಿದಾರೆ ಅಂತ. ನಾವು ಆಫರ್ಸ್ ಅಂತೇಳಿ ಏನು ಕೊಡ್ತಿಲ್ಲ. ನಾವು ಕಸ್ಟಮರ್ಸ್ಗೆ ನಮ್ಮ ಕಡೆಯಿಂದ ಒಂದು ಕೃತಜ್ಞತೆನ ಮಾನವೀಯತೆನ ಮೆರೆಯೋದಕ್ಕೆ ಅಂತೇಳಿ ನಾವು ಕೊಡ್ತಾ ಇದ್ದೀವಿ. ಗಿವ್ ಬ್ಯಾಕ್ ಕೊಡ್ತಾ ಇದ್ದೀವಿ ಅವ್ರಿಗೆ ಅಷ್ಟೇ. ಎಲ್ಲರೂ ನಮ್ಮ ಬೆಳೆಸಿದ್ದಕ್ಕೆ ಅವ್ರಿಗೆ ನಾವು ಒಂದು ಕೃತಜ್ಞತೆಯಿಂದ ಅವ್ರಿಗೆ ನಾವು ತಿಳಿಸ್ತಾ ಇದ್ದೀವಿ, ಅದನ್ನ ಕೊಡ್ತಾ ಇದ್ದೀವಿ ಅವ್ರಿಗೆ ಅಷ್ಟೇ. ನಾಳೆ ಎಷ್ಟು ಜನ ಬರ್ತಾರೋ ಗೊತ್ತಿಲ್ಲ. ನಾಳೆಗೂ ನಾವು ರೆಡಿ ಆಗಿದ್ದೀರಿ. ಎಲ್ಲದಕ್ಕೂ ರೆಡಿ ಇದ್ದೀರಿ? ಎಲ್ಲದಕ್ಕೂ ರೆಡಿ ಇದ್ದೀರಿ. ಸಿಡಿಲು ಮಳೆ ಏನಾದ್ರು ರೆಡಿ ಇದ್ದೀರಿ. ಸೂಪರ್ ಸರ್, ನಿಜವಾಗ್ಲೂ ಕೂಡ. ಯಾಕಂದ್ರೆ ಬೆಂಗಳೂರಿನಲ್ಲಿ ಕೊಡುವಂತ ಎಲ್ಲ ಆಫರ್ಗಳನ್ನು ಕೂಡ ನೀವು ತಲ್ಕೊಂಬಳ್ಕ ಮಾಡ್ಬಿಡ್ರಿ. ಯಾಕಂದ್ರೆ ಊಟಕ್ಕಿಂತ ಪ್ರಪಂಚದಲ್ಲಿ ಇನ್ನೊಂದು ಯಾವುದೂ ಇಲ್ಲ ಸರ್. ಅದನ್ನ ನೀವು ಫ್ರೀ ಆಗಿ ಇಷ್ಟು ಜನಗಳಿಗೆ ಇಲ್ಲಿ ಎಲ್ಲ ನೀವು ಗಮನಿಸಿದಾಗ ಯಾವ ತರ ಜನ ಬಂದಿದ್ದಾರೆ ಸರ್? ಸರ್ ಎಲ್ಲಾ ತರದವರು ಬಂದಿದ್ದಾರೆ ಸರ್. ಇಲ್ಲಿ ತುಂಬಾ ಜನ ಅನ್ಕೋತಾರೆ ಲೋ ಕ್ಲಾಸ್ ಅವ್ರು ಅನ್ಕೋತಾರೆ. ಇಲ್ಲ ಸರ್, ಇಲ್ಲ. ಅಪಾರ್ಟ್ಮೆಂಟ್ ಅವರೆಲ್ಲ ಬಂದು ತಿಂತಾರೆ. ಅಪಾರ್ಟ್ಮೆಂಟ್ಸ್ ಇಂದ ಬಂದಿದ್ದಾರೆ, ಸ್ಟೂಡೆಂಟ್ಸ್ ಬಂದಿದ್ದಾರೆ ಸರ್. ಇವನ್ ಗೌರ್ಮೆಂಟ್ ಅಫಿಷಿಯಲ್ಸ್ ಬಂದಿದ್ದಾರೆ, RTO ಅಫಿಷಿಯಲ್ಸ್ ಬಂದಿದ್ದಾರೆ. ಇವನ್ ನಮ್ಮ ಸ್ಟೂಡೆಂಟ್ಸು, ನಮ್ಮ ನಾರ್ಮಲ್ ಆಗಿ ಮಿಡಲ್ ಕ್ಲಾಸ್ ಪೀಪಲ್ಸು, ಮಾರ್ಕೆಟಲ್ಲಿ ಶಾಪಿಂಗ್ ಬಂದಿರ್ತಕ್ಕಂಥವ್ರು ಮಲ್ಲೇಶ್ವರಂಗೆ ಪ್ರತಿಯೊಂದು ಕ್ಯಾಟಗರಿ ಪೀಪಲ್ಸು ಬಂದಿದ್ದಾರೆ. ನಾವಿಲ್ಲಿ ಯಾರಿಗೂ ನೀವು ಲೋ ಗ್ರೇಡು ಡೌನ್ ಗ್ರೇಡ್ ಅಂತ ನಾವು ಅಪ್ಗ್ರೇಡ್ ಮಾಡಿಲ್ಲ. ಪ್ರತಿಯೊಬ್ಬರನ್ನ ಒಂದೇ ಥರ ಟ್ರೀಟ್ ಮಾಡ್ತಾ ಇದ್ರಿ. ಬಿಕಾಸ್ ಕಸ್ಟಮರ್ಸು ನಮಗೆ ಸಪೋರ್ಟ್ ಮಾಡಿರೋದಕ್ಕೆ ಅವ್ರು ನಾವೆಲ್ಲ ಒಂದೇ ಲೆವೆಲ್ ನೋಡ್ತಾ ಇದ್ರಿ. ನಮ್ಮನೆ ಫ್ಯಾಮಿಲಿ ಹೆಂಗಿದಾರೋ ಸೇಮ್ ಟುಗೆದರ್ ಫ್ಯಾಮಿಲಿ ವಿ ಆರ್ ಮೇಕಿಂಗ್ ದಮ್. ಸರ್ ಈಗ 25 ವರ್ಷಕ್ಕೆ ಈ ಆಫರ್ ಇಟ್ಟಿದ್ದೀರಾ. ಇನ್ನು 25 ವರ್ಷಕ್ಕೆ 50 ವರ್ಷಕ್ಕೆ ಮತ್ತೆ ಆಫರ್ನ ಜನ ಮತ್ತೆ ನಾವು ಕಾಯ್ತಾ ಇರ್ತೀವಿ. ನಿಮ್ಮ ಶ್ರಮಕ್ಕೆ ನೀವು ನಿಜವಾಗ್ಲೂ ಕೂಡ ಮಾಡ್ತಿರೋ ಸೇವೆಯಲ್ಲಿ ನಾವು ದೇವರನ್ನ ಕಾಣ್ತಾ ಇದ್ದೀವಿ ಅಂತ ನನಗನ್ಸುತ್ತೆ. ಯಾಕೆಂದರೆ ನಾವು ಬಹುಪಾಲು ಹೆಚ್ಚು ದೇವಸ್ಥಾನ ಮತ್ತು ಫ್ರೀ ಊಟಗಳನ್ನ ಕೊಡುವಂಥ ಜಾಗಗಳ ವೀಡಿಯೋಗಳನ್ನ ನಮ್ಮ ಚಾನಲ್ ಮಾಡ್ತೀವಿ. ಯಾಕೆಂದರೆ ನಿಮ್ಮ ಒಂದು ಇದು ನಮಗೆ ತುಂಬ ಸಂತೋಷ ಆಯಿತು ಪರ್ಸ್ನಲಿ. ಯಾಕೆಂದರೆ ನಾವು ಕೂಡ ತಿಂದ್ವಿ, ಅಷ್ಟು ಅದ್ಭುತವಾಗಿತ್ತು. ನಿಮಗೆ ಧನ್ಯವಾದ ಸರ್. ನಿಮ್ಮ ಸಂಸ್ಥೆಗೆ, ನಿಮ್ಮ ಸಂಸ್ಥೆ ಎಲ್ಲರೂ ಕೂಡ, ನಿಮ್ಮೆಲ್ಲ ಕಾರ್ಮಿಕರು ಕೂಡ ಕರ್ನಾಟಕದ ಎಲ್ಲ ಜನರ ಮತ್ತು ಇಲ್ಲಿ ತಿಂದು ಹೋದಂತೆ ಎಲ್ಲರ ಪರವಾಗಿ ನಿಮಗೆ ಕೃತಜ್ಞತೆಗಳು ಸಲ್ಲಿಸ್ತಾ ಇದ್ದೀವಿ ಸರ್. ಥ್ಯಾಂಕ್ ಯು ಸರ್.
ಎಷ್ಟೊತ್ತಿಂದ ಕ್ಯೂ ಅಲ್ಲಿ ನಿಂತಿದ್ದೀರಾ? ಈಗ ಒಂದು 10 ನಿಮಿಷ ಆಯ್ತು ಸರ್ ನಾವು ಬಂದು. ಇದೇ ತರ 3-4 ಲೈನ್ ಹೋಗಿದೆ ಸರ್ ಆಲ್ರೆಡಿ. 4 ಲೈನ್ ಹೋಗಿದೆ ಅಂತ? ಹೌದು ಸರ್, ಆಲ್ರೆಡಿ. ಆದ್ರೂ ಕ್ಯೂ ಅಲ್ಲಿ ನಿಂತಿದ್ದೀರಾ ನೀವು? ಹೌದು ಸರ್. ಈ ತಿಂಡಿ ಬಗ್ಗೆ ಏನ್ ಅನ್ಸುತ್ತೆ ನಿಮಗೆ, ಕೊಡ್ತಾ ಇರೋದ್ರ ಬಗ್ಗೆ? ಎಲ್ರಿಗೂ ತುಂಬಾ ಜನಗಳಿಗೆ ಅನುಕೂಲ ಆಗುತ್ತೆ, ನಮಗೂ ಖುಷಿ ಇದೆ. ನೋಡೋಣ ಟೇಸ್ಟ್. ನನ್ನ ಫ್ರೆಂಡ್ಸ್ ಎಲ್ಲ ಹೇಳಿದ್ರು ಚೆನ್ನಾಗಿದೆ ಅಂತ. ಆಲ್ರೆಡಿ ತಿಂದು ಹೋಗಿದಾರಾ? ಹಾ ಸರ್, ನನ್ನ ಫ್ರೆಂಡ್ಸ್ ಎಲ್ಲ ತಿಂದು ಹೋಗಿದ್ದಾರೆ. ನಿಮ್ಗೂ ಕ್ಯೂರಿಯಾಸಿಟಿ ಇದೆ? ಕ್ಯೂರಿಯಾಸಿಟಿ ಇದೆ. ನಿಮ್ಗೆ ಇಷ್ಟವಾದ ಮಸಾಲೆ ದೋಸೆ ಇದೆ, ಪುಡಿ ಇಡ್ಲಿ ಇದೆ, ರೈಸ್ ಬಾತ್ ಇದೆ, ಪಲಾವ್ ಇದೆ, ಎಲ್ಲ ಖುಷಿ ಆಗುತ್ತಾ? ಹೌದು ಸರ್, ತುಂಬಾ ಖುಷಿ ಆಗುತ್ತೆ. ತುಂಬಾ ಖುಷಿ ಆಗಿದ್ದೀರಿ. ಮಸಾಲೆ ವಡೆ ತಿನ್ಬೇಕು ಅಂತ ಆಸೆ ಸರ್. ಇಡ್ಲಿ ಮಸಾಲೆ ದೋಸೆ, ಮಸಾಲ ವಡೆ ಆಯ್ತು, ಚೆನ್ನಾಗಿ ರೆಡಿಯಾಗಿ ಬಂದಿದ್ರೆ ಒಳ್ಳೇದಾಗ್ಲಿ. ಹೋಗಿ ಬನ್ನಿ ಮೇಡಮ್. ಥ್ಯಾಂಕ್ ಯು. ಆಯ್ತು. ಟಾಕ್ಸ್ ವಿತ್ ಯು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.